ಪ್ರೈಸ್ ಲಾರ್ಡ್. ಕೀರ್ತನೆಗಳಂತ ಅಧ್ಯಾಯ 23 ವಚನ 1ರಲ್ಲಿ ನಾವು ಧ್ಯಾನ ಮಾಡುವಾಗ ದೇವರ ವಾಕ್ಯ ಹೇಳ್ತದೆ, ಪ್ರಭು ಕುರಿಗಾಯಿ ಆಗಿರಲು ನನಗೆ ಕುಂದು ಕೊರತೆಗಳು ಎಲ್ಲಿಯೂ ಹೆನಗೆ ಎಂಬುದಾಗಿ. ಹಸಿರು ಗಾವಲುಗಳನ್ನು ತಂಗಿಸುವನು, ತಿಳಿಕೊಳಗಳ ಬಳಿಗೆ ನನ್ನನ್ನು ಕರೆದೊಯ್ಯುವನು ಎಂಬುದಾಗಿ ಕೀರ್ತನೆಗಾರ ದಾವಿದನ ಮುಖಾಂತರ ದೇವರು ನಮಗೆ ನುಡಿಯುತ್ತಾರೆ. ನಮಗೆ ದೇವರೇ ನಮ್ಮ ಕುರುಬನಾಗಿರಲು, ದೇವರೇ ನಮಗೆ ಆಶ್ರಯ ದುರ್ಗವಾಗಿರಲು, ದೇವರೇ ನಮ್ಮ ರಕ್ಷಕನಾಗಿರಲು, ದೇವರೇ ನಮ್ಮನ್ನ ಕಾಪಾಡುವಂತ ಕರುಣಾನಿಧಿಯಾಗಿರಲು ನಮಗೆ ಯಾವ ಕುಂದು ಕೊರತೆಗಳು ಇರೋದಿಲ್ಲ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ಪ್ರಿಯರೇ, ನಮ್ಮಲ್ಲಿ ಎಷ್ಟೇ ಕುಂದು ಕೊರತೆಗಳಿದ್ದರೂ ಅದನ್ನು ನೀಗಿಸ್ಲಿಕ್ಕೆ ನಮ್ಮ ಜೊತೆಯಲ್ಲಿ ಒಬ್ಬ ನಮ್ಮ ದೇವರಿದ್ದಾರೆ. ಶಕ್ತಿಯುತನಾದ ದೇವರು, ಎಲ್ಲ ದೇವರುಗಳಿಗೆಲ್ಲ ದೇವರು, ರಾಜ್ಯರಿಗೆಲ್ಲ ರಾಜ್ಯರು. ಆ ದೇವರನ್ನ ನಮ್ಮ ಸ್ವಂತ ರಕ್ಷಕರಾಗಿ, ನಮ್ಮ ಕುರುಬರಾಗಿ, ಉತ್ತಮವಾದಂಥ ಕುರುಬ, ಆ ಕುರುಬನನ್ನ ನಾವು ನಮ್ಮ ಕುರಿಗಾಯಿ ಆಗಿ ಸ್ವೀಕರಿಸುವಾಗ ಅವರ ಪುಟ್ಟ ಮಂದೆ ಆಗಿರುವಂಥ ನಾವು, ಅವರ ಪುಟ್ಟ ಕುರಿಮರಿ ಆಗಿರುವಂಥ ನಮ್ಮನ್ನ ಸದಾಕಾಲ ಪೋಷಿಸುವಂಥ ದೇವರಾಗಿದ್ದಾರೆ. ನಮ್ಮ ಜೀವಿತದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಕೂಡ, ಸಮಸ್ಯೆಗಳಿದ್ರೂ ಕೂಡ, ನೋವಿದ್ರೂ ಕೂಡ, ದುಃಖ ಇದ್ರೂ ಕೂಡ, ದೇವರ ವಾಕ್ಯದೊಂದಿಗೆ ಜೀವಿಸುವಾಗ, ಯೇಸುವನ್ನ ನಮ್ಮ ಕುರುಬರಾಗಿ ಸ್ವೀಕರಿಸಿ ನಾವು ಮುಂದೆ ಹೆಜ್ಜೆಗಳನ್ನಿಡುವಾಗ ನಮ್ಮ ಕಷ್ಟಗಳಲ್ಲೂ ಕೂಡ ನಾವು ಆ ಕಷ್ಟವೇ ಇಲ್ಲವೇನೋ ಎಂಬಂತೆ ಜೀವಿಸಲಿಕ್ಕೆ ನಮ್ಮಿಂದ ಸಾಧ್ಯ. ಎಷ್ಟೋ ಬಾರಿ ನಾವು ನೋಡ್ತೀವಿ, ನಮ್ಮ ಒಂದು ಕಣ್ಣೀರು, ಒಂದು ದುಃಖದ ವೇಳೆಯಲ್ಲಿ ನಾವು ದೇವರ ಮುಂದೆ ಕುಳಿತು ಒಂದು 10 ನಿಮಿಷ ಧ್ಯಾನ ಮಾಡಿ ದೇವರ ವಾಕ್ಯವನ್ನು ಓದುವಾಗ ಏನೋ ಒಂದು ರೀತಿಯ ಸಮಾಧಾನ, ಒಂದೊಂದು ನುಡಿಗಳು, ದೈವ ವಾಕ್ಯದ ನುಡಿಗಳು ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ದೇವರ ವಾಕ್ಯ ಹೇಳಿದ ಹಾಗೆ ನಮ್ಮ ಎಲ್ಲ ಕುಂದು ಕೊರತೆಗಳನ್ನ ನೀಗಿಸುವಂಥದ್ದಾಗಿದೆ ದೇವರ ವಾಕ್ಯ. ಆ ವಾಕ್ಯವಾಗಿದ್ದಾರೆ ಯೇಸು. ನಾವು ಪ್ರಕಟಣೆ ಗ್ರಂಥದಲ್ಲಿ ನೋಡ್ತೀವಿ, ಆತನಿಗೆ ಮತ್ತೊಂದು ಹೆಸರು ಏನು ಅಂತ ಹೇಳಿದ್ರೆ, ಆ ಯೇಸು ಸ್ವಾಮಿಗೆ ಇನ್ನೊಂದು ಹೆಸರಿದೆ. ಏನು ಅಂತ ಹೇಳಿದ್ರೆ ದೇವರ ವಾಕ್ಯ ಎಂಬುದಾಗಿ. ಆ ವಾಕ್ಯವಾದ ಯೇಸುವನ್ನ ನಾವು ಕುರುಬರಾಗಿ ಸ್ವೀಕರಿಸಬೇಕು, ಕುರಿಗಾಯಿಯಾಗಿ ಸ್ವೀಕರಿಸಬೇಕು. ಅವರನ್ನ ಒಂದು ಸಾರಿ ನಾವು ನಮ್ಮ ಉತ್ತಮ ಕುರುಬನ್ನಾಗಿ ಸ್ವೀಕರಿಸುವಾಗ ನಾವು ಎಲ್ಲೇ ದಾರಿ ತಪ್ಪಿ ಹೋದ್ರು, ಯಾವುದೇ ಸಮಸ್ಯೆಗಳಲ್ಲಿ ನಾವು ಸಿಕ್ಕಿ ಹಾಕಿಕೊಂಡ್ರು ಕೂಡ ನಮ್ಮನ್ನ ಮತ್ತೆ ಆ ಒಂದು ಇಕ್ಕಟ್ಟಿನ ಬಲೆಯಿಂದ, ಆ ಸಮಸ್ಯೆಗಳ ಸುಳಿಯಿಂದ ನಮ್ಮನ್ನ ಬಿಡಿಸಿ ನಮ್ಮನ್ನ ಹೊರಗೆ ತರಲು ಶಕ್ತಿ ಉಳ್ಳ ಒಂದೇ ಒಂದು ದೇವರು ಅಂತ ಹೇಳಿದ್ರೆ ಅವರ ಯೇಸು ಮಾತ್ರವೇ. ಪ್ರಿಯರೇ, ನಾವು ನೋಡ್ತೀವಿ ಸಿದೋನ್ಯರ ಒಂದು ಅರಸುಗಳ ಗ್ರಂಥದಲ್ಲಿ, ಮೊದಲನೇ ಅರಸುಗಳ ಗ್ರಂಥದಲ್ಲಿ 17ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಏನು ನೋಡ್ತೀವಿ? ಅಲ್ಲೊಂದು ಘಟನೆಯನ್ನು ನೋಡ್ತೀವಿ. ಏನು ಅಂತ ಹೇಳಿದ್ರೆ, ಅಲ್ಲಿ ಸಿದಿಯನ್ಯ ಊರಿನ ಸರಪ್ತ ನಾಡಿಗೆ ಎಲಿಯ ಪ್ರವಾದಿಯನ್ನ ದೇವರು ಕಳಿಸ್ತಾರೆ. ನೀನು ಇಲ್ಲಿಂದ ಹೋಗಿ ಆ ಸರಪ್ತ ನಾಡಿನಲ್ಲಿ ಹೋಗಿ ನೀನು ವಾಸ ಮಾಡು, ನಿನ್ನನ್ನು ಪೋಷಣೆ ಮಾಡಲಿಕ್ಕಾಗಿ ಒಬ್ಬ ಹೆಣ್ಣು ಮಗಳಿಗೆ, ಒಬ್ಬ ವಿಧವೆಗೆ ನಾನು ಆಜ್ಞೆ ಮಾಡಿದ್ದೀನಿ, ನೀನು ಅಲ್ಲಿ ಹೋಗು ಎಂಬುದಾಗಿ ದೇವರು ಎಲಿಯ ಪ್ರವಾದಿಗೆ ಹೇಳ್ತಾರೆ. ಯಾಕೆ ಎಲಿಯ ಪ್ರವಾದಿಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಎಲಿಯ ಪ್ರವಾದಿ ಅವರು ಒಂದು ಇದ್ರ ಮುಂಚೆ ನಾವು ವಿಷಯಗಳನ್ನು ನೋಡುವಾಗ, ಎಲಿಯ ಪ್ರವಾದಿ ಆ ಒಂದು ಸರಪ್ತ ನಾಡಿಗೆ ಬರೋದಕ್ಕಿಂತ ಮೊದಲು ಅವರೊಂದು ಹಳ್ಳದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಕೇನನ್ ಎಂಬ ಹಳ್ಳದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ, ಅವರು ಆ ಒಂದು ನಾಡಿಗೆ ಬರಗಾಲವನ್ನ ಬರಮಾಡಿರ್ತಾರೆ. ದೇವರ ಹೆಸರಿನಲ್ಲಿ ಆಕಾಶ ಮಂಡಲವನ್ನ ಮುಚ್ಚಿಬಿಟ್ಟಿರ್ತಾರೆ. ಆ ಊರಿಗೆ, ಆ ನಾಡಿಗೆ ಮಳೆ ಆಗದಂತೆ, ಆ ಮಳೆ ಆಗದಂತ ಆಕಾಶವನ್ನು ಮುಚ್ಚಲ್ಪಟ್ಟಂತ ಸಮಯದಲ್ಲಿ ಒಂದು ನಾಡಿಗೆ ಬರಗಾಲ ಬರುತ್ತದೆ.
ತಿನ್ನುವಂಥ ಊಟಕ್ಕಾಗಿ, ಕುಡಿಯುವಂಥ ನೀರಿಗಾಗಿ ಕೂಡ ತೊಂದರೆ ಇರ್ತದೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ಎಲಿಯ ಪ್ರವಾದಿ ಓಡಿ ಹೋಗಿ ಒಂದು ಕೇನನ್ ಹಳ್ಳದಲ್ಲಿ ಬಚ್ಚಿಟ್ಕೋತಾರೆ, ಜನಗಳಿಗೆ ಹೆದರಿ. ಆ ಸಮಯದಲ್ಲಿ ದೇವರು ಒಂದು ಕಾಗೆಗೆ ಆಜ್ಞೆ ಮಾಡ್ತಾರೆ, ಎಲಿಯ ಪ್ರವಾದಿಗೆ ಊಟವನ್ನ, ಪ್ರತಿದಿನ ರೊಟ್ಟಿ ಮತ್ತು ಮಾಂಸವನ್ನ ತಂದು ಕೊಡ್ಲಿಕ್ಕಾಗಿ ಕಾಗೆಯನ್ನ, ಎಲಿಯ ಪ್ರವಾದಿಯನ್ನ ಪೋಷಣೆ ಮಾಡ್ಲಿಕ್ಕಾಗಿ ಕಾಗೆಗೆ ಆಜ್ಞೆ ಮಾಡಿರ್ತಾರೆ. ಆ ಕೇನೇನ್ ಹಳ್ಳದಲ್ಲಿ ನೀರಿರುವಷ್ಟು ಕಾಲ ದೇವರು ಆ ಕಾಗೆಗೆ ಊಟ ತಂದು ಕೊಡ್ಲಿಕ್ಕೆ ಹೇಳ್ತಾರೆ. ಬತ್ತ ನೀರು ಬತ್ತಿ ಹೋಗುತ್ತೆ. ಹಳ್ಳದಲ್ಲಿ ನೀರು ಖಾಲಿ ಆದಾಗ ಈ ಕಾಗೆ ಕೂಡ ಊಟ ತಂದು ಕೊಡುವುದನ್ನ ಸ್ಟಾಪ್ ಮಾಡ್ಬಿಡುತ್ತೆ, ನಿಲ್ಲಿಸುತ್ತೆ. ಅವಾಗ ಈ ಎಲಿಯ ಪ್ರವಾದಿ ಹಳ್ಳದಲ್ಲಿ ಕುತ್ಕೊಂಡು ದೇವರಿಗೆ ಮೊರೆ ಇಡ್ತಾರೆ, ಕುಡಿಲಿಕ್ಕೆ ನೀರು ಇಲ್ಲ, ತಿನ್ಲಿಕ್ಕೆ ಊಟನೂ ಇಲ್ಲ, ನಾನು ಇಲ್ಲೇ ಇದ್ರೆ ಸತ್ತೋಗ್ಬಿಡ್ತೀನಿ ಅಂತೇಳಿ. ಆಗ ದೇವರು ಈ ಒಂದು ಊರನ್ನ ತೋರಿಸಿ, ಸಿದೋನ್ಯರ ಸೆರಪ್ತ ನಾಡಿಗೆ ಹೋಗು, ಅಲ್ಲೊಬ್ಬ ಬಡ ವಿಧವೆಯ ಹೆಣ್ಣು ಮಗಳಿಗೆ ಹೇಳಿದ್ದೀನಿ ನಿನ್ನನ್ನು ಪೋಷಣೆ ಮಾಡಲಿಕ್ಕೆ, ನೀನು ಹೋಗಿ ಅಲ್ಲಿ ವಾಸ ಮಾಡು ಅಂತ. ಪ್ರಿಯರಿಯವರು ಅಲ್ಲಿಗೆ ಬಂದಾಗ, ಎಲಿಯ ಪ್ರವಾದಿ ಅಲ್ಲಿಗೆ ಬಂದಾಗ ಆಕೆಯನ್ನು ಹೇಗೆ ಕಂಡುಹಿಡಿಯೋದು, ಆಕೆಯನ್ನೇ ದೇವರು ಈಕೆಯನ್ನೇ ನನ್ನ ಒಂದು ಪೋಷಣೆಗಾಗಿ ಇಟ್ಟಿದ್ದಾರೆ ಅಂತೇಳಿ ಹೇಗೆ ಕಂಡುಹಿಡಿಯೋದು? ಆಗ ದೇವರು ಆ ಎಲಿಯ ಪ್ರವಾದಿಗೆ ಹೇಳ್ತಾರೆ, ನೀನು ಆ ಊರನ್ನ ತಲುಪಿದಾಗ ಆಕೆ ನಿನ್ನ ಕಣ್ಣೆದುರಿಗೆ ಸೌದೆಯನ್ನ ಆಯುಕ್ತ ಬರ್ತಾಳೆ. ಎಲ್ಲ ಸೂಕ್ಷ್ಮೆಯನ್ನ ದೇವರು ಎಲಿಯ ಪ್ರವಾದಿಗೆ ತಿಳಿಸಿಕೊಡ್ತಾರೆ. ಎಲಿಯ ಪ್ರವಾದಿ ಹೋದಾಗ ಆಕೆ ಹಾಗೆ ಸೌದೆಯನ್ನ ಆಯುಕ್ತ ಮುಂದೆ ಬರ್ತಾಳೆ. ಬರುವಾಗ ಎಲಿಯ ಪ್ರವಾದಿ ಗೊತ್ತಾಗುತ್ತೆ ದೇವರು ಈಕೆಯನ್ನೇ ನನ್ನ ಸಹಾಯಕ್ಕಾಗಿ ಇಟ್ಟಿರೋದು ಅಂತೇಳಿ. ಎಲಿಯ ಪ್ರವಾದಿ ಆಕೆಯನ್ನ ಕೇಳ್ತಾರೆ, ತಾಯಿ ಕುಡಿಲಿಕ್ಕೆ ಸ್ವಲ್ಪ ನೀರು ತಗೊಂಬಂದು ಕೊಡ್ತೀಯಾ ಅಂತೇಳಿ. ಆಕೆ ಸರಿ ಸೌದೆ ಹಾಯೋದನ್ನ ಬಿಟ್ಟು ಪಾಪ ಮನೆಗೆ ಹೋಗಿ ನೀರು ತರಲಿಕ್ಕೆ ಹೋಗ್ಲಿಕ್ಕೆ ಅಂತೇಳಿ ಅವಳು ಸಿದ್ಧಳಾಗುವಾಗ ಮತ್ತೆ ಎಲಿಯ ಪ್ರವಾದಿ ಆಕೆಯನ್ನ ಕರೆದು ಹೇಳ್ತಾರೆ, ತಾಯಿ ಹಾಗೆ ಒಂದು ಚಿಕ್ಕ ರೊಟ್ಟಿಯನ್ನ ಮಾಡ್ಕೊಂಡ್ ಬರ್ತೀಯಾ ಅಂತೇಳಿ. ಆಗ ಆಕೆ ಹೇಳ್ತಾಳೆ, ಸ್ವಾಮಿ ನೀವು ಆರಾಧನೆ ಮಾಡುವಂತ ದೇವರ ಮೇಲೆ ನಾನು ಆಣೆ ಮಾಡಿ ಹೇಳ್ತೀನಿ, ನನ್ನ ಮನೆಯಲ್ಲಿ ಒಂದು ಇಡೀ ಇಟ್ಟು ಕೊಂಚ ಎಣ್ಣೆಯನ್ನು ಬಿಟ್ರೆ ಬೇರೆ ಇಲ್ಲ. ಈ ರಾತ್ರಿ ಅದರಲ್ಲೇ ನಾನು ನನ್ನ ಮಗ ಅಡಿಗೆ ಮಾಡಿ ಊಟ ಮಾಡಿ, ಈ ರಾತ್ರಿ ಮುಗಿದ ಮೇಲೆ ನಾಳೆ ಬೆಳಿಗ್ಗೆ ನಾವು ಸಾಯ್ಬೇಕೇನೋ ಗೊತ್ತಿಲ್ಲ. ಆಗ ಎಲಿಯ ಪ್ರವಾದಿಗೆ ಅರ್ಥ ಆಯ್ತು, ದೇವರು ಇದೇ ಉದ್ದೇಶಕ್ಕಾಗಿ ನನ್ನನ್ನು ಕಳಿಸಿರುವಂಥದ್ದು. ಈಕೆಯ ಮೊರೆ, ಈಕೆಯ ಪ್ರಾರ್ಥನೆ. ಆ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಆಕೆ ಎಷ್ಟು ಸಾರಿ ದೇವರಲ್ಲಿ ಮೊರೆ ಇಟ್ಟಿರ್ಬೋದು. ಆ ಒಂದು ಪರಿಸ್ಥಿತಿಯಲ್ಲಿ ಈಕೆಗೂ ಕೂಡ ನಾಳೆಯಿಂದ, ಇವತ್ತು ರಾತ್ರಿ ಅವಳು ಚಿಕ್ಕ ರೊಟ್ಟಿಗಳನ್ನು ಮಾಡಿ ತಿಂದ್ಮೇಲೆ ನಾಳೆ ಬೆಳಿಗ್ಗೆ ಬದುಕ್ತೀವ ಸಾಯ್ತೀವ ಗೊತ್ತಿಲ್ಲ, ಯಾಕೆಂದ್ರೆ ನಾಳೆಯಿಂದ ಊಟ ಇಲ್ಲ, ಡಿಸೈಡ್ ಆಗಿತ್ತು. ಆದ್ರೆ ಎಲಿಯ ಪ್ರವಾದಿ ಹೇಳ್ತಾರೆ, ನೀನು ಇರುವುದರಲ್ಲಿ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡ್ಕೊಂಬ. ದೇವರು ಹೇಳ್ತಾ ಇದ್ದಾರೆ, ನೀನು ಆ ರೊಟ್ಟಿಯನ್ನು ಮಾಡ್ಕೊಂಬಂದ್ರೆ ನಿನ್ನ ಮನೆಯಲ್ಲಿರುವಂತ ಹಿಟ್ಟು ತೀರೋದಿಲ್ಲ, ಎಣ್ಣೆ ಕೂಡ ಖಾಲಿ ಆಗಲ್ಲ ಅಂತೇಳಿ. ಈಕೆ ಮಾತಿನಲ್ಲಿ ನಂಬಿಕೆ ಇಟ್ಲು, ವಿಶ್ವಾಸವಿಟ್ಲು. ಹೋಗಿ ಆ ಒಂದು ಚಿಕ್ಕ ರೊಟ್ಟಿಯನ್ನ ಮಾಡಿ ಎಲಿಯ ಪ್ರವಾದಿಗೆ ತಂದು ಕೊಟ್ಟ ಮೇಲೆ ಆಕೆಯ ಮನೆಯಲ್ಲಿ ಹಿಟ್ಟು ಖಾಲಿ ಆಗ್ಲಿಲ್ಲ, ಎಣ್ಣೆಯೂ ಕೂಡ ಖಾಲಿ ಆಗ್ಲಿಲ್ಲ. ಬರಗಾಲ ಮುಗಿಯುವವರೆಗೂ ಬರೀ ಅವಳು, ಅವಳ ಮಗ ಅಲ್ಲ, ಜೊತೆಯಲ್ಲಿ ಎಲಿಯ ಪ್ರವಾದಿ ಮತ್ತೆ ಅವಳ ಬಂಧು ಬಳಗದವರು ತಿಂದು ತೇಗುವಷ್ಟು ದೇವರು ಕೊಡ್ತಾರೆ. ಕೊರತೆ ಇಲ್ಲದ ಹಾಗೆ ಸಮೃದ್ಧಿಯಾಗಿ ಆಕೆಯ ಮನೆಯಲ್ಲಿದ್ದಂತ ಆ ಕೊರತೆಯನ್ನ ದೇವರು ನೀಗಿಸ್ತಾರೆ. ಈಕೆ ಮಾಡಿದ್ದೇನು ಅಂತ ಹೇಳಿದ್ರೆ, ಈಕೆ ಎಲಿಯ ಪ್ರವಾದಿ ದೇವರು ಈಗ ಹೇಳಿದ್ದಾರೆ ಎಂಬುದಾಗಿ ಹೇಳಿದಂತ ಮಾತನ್ನ ಆಕೆ ಸ್ವೀಕರಿಸಿದ್ಲು, ಪ್ರಶ್ನೆ ಮಾಡಲಿಲ್ಲ. ಅದೇ ಸಾಧ್ಯ, ಇರೋದು ಒಂದಿಡಿ ಹಿಟ್ಟಲ್ವಾ, ಇಷ್ಟೇ ಎಣ್ಣೆ ಅಲ್ವಾ, ಅದನ್ನು ಹೇಗೆ ದೇವರು ಬರಗಾಲ ಮುಗಿಯುವವರೆಗೂ ಮತ್ತೆ ಅದನ್ನ ಕೊಡ್ಲಿಕ್ಕೆ ಸಾಧ್ಯ ಅಂತೇಳಿ ಪ್ರಶ್ನೆ ಮಾಡಲಿಲ್ಲ. ಬದಲಾಗಿ ನಂಬಿಕೆ ಇಟ್ಲು ಆಕೆ. ಆ ನಂಬಿಕೆಯಲ್ಲಿ ಹೋಗಿ ಅದನ್ನ ಮಾಡ್ಕೊಂಬಂದು ಕೊಟ್ಟಾಗ ದೇವರು ಆಕೆಯ ಕುಟುಂಬವನ್ನ ಅನುಗ್ರಹಿಸಿದ್ರು. ಆಕೆಯ ಮುಖಾಂತರ ಎಷ್ಟೋ ಜನ ಬರಗಾಲ ಮುಗಿಯುವವರೆಗೂ ಹೊಟ್ಟೆ ತುಂಬ ಊಟ ಮಾಡುವಂತೆ ದೇವರು ಆಕೆಯ ಕುಟುಂಬವನ್ನ ಸಮೃದ್ಧಿಯಾಗಿ ಆಶೀರ್ವದಿಸಿದ್ರು. ಯಾಕೆ ಅಂತ ಹೇಳಿದ್ರೆ,
ಪ್ರಭುವನ್ನ ಯಾರೆಲ್ಲ ತನ್ನ ಸ್ವಂತ ಕುರಿಗಾಯಿಯಾಗಿ, ಕುರುಬನಾಗಿ, ರಕ್ಷಕನಾಗಿ ಸ್ವೀಕರಿಸ್ತಾರೋ ಅವರಲ್ಲಿ ಯಾವ ಕುಂದು ಕೊರತೆಯೂ ಇಲ್ಲದಂತೆ ಮಾಡುತ್ತೇನೆ ಎಂಬುದಾಗಿ ದೇವರು ಕೀರ್ತನೆಗಾರನ ಮುಖಾಂತರ 23ನೇ ಅಧ್ಯಾಯದ 1ನೇ ವಚನದಲ್ಲಿ ನುಡಿಯುತ್ತಾರೆ. ಹಾಗೆ ಇನ್ನೊಂದು ನಾವು ನೋಡುವಾಗ ಎಲೀಷ ಪ್ರವಾದಿಯ ಆ ಒಂದು ಸಂದರ್ಭದಲ್ಲೂ ಕೂಡ ದೇವರು ಅಲ್ಲೊಂದು ಅದ್ಭುತ ಮಾಡ್ತಾರೆ. 2 ಅರಸುಗಳ ಗ್ರಂಥ ಅಧ್ಯಾಯ 4 ವಚನ 1ರಿಂದ ನಾವು ನೋಡುವಾಗ ಅಲ್ಲೂ ಕೂಡ ಒಂದು ದಿನ ಪ್ರವಾದಿ ಮಂಡಳಿಯವರಲ್ಲಿ ಒಬ್ಬನ ಹೆಂಡತಿ ಎಲೀಷ ಪ್ರವಾದಿಯ ಬಳಿಗೆ ಬಂದು ಎಲೀಷ ಪ್ರವಾದಿಯಲ್ಲಿ ಹೇಳ್ತಾಳೆ, ಸ್ವಾಮಿ, ನನ್ನ ಗಂಡ ನಿಮ್ಮ ಸೇವಕನಾಗಿದ್ದ, ಅಂದರೆ ಅವನೊಬ್ಬ ಸೇವೆ ಮಾಡುವ ಪ್ರವಾದಿಯಾಗಿದ್ದ, ಪ್ರವಾದಿ ಮಂಡಳಿಯಲ್ಲಿ ಅವನು ಒಬ್ಬನಾಗಿದ್ದ. ಅವನು ಬದುಕಿರುವವರೆಗೂ ತನ್ನ ಹೆಂಡತಿ ಮಕ್ಕಳು ಅಂತೇಳಿ ಅವನು ಏನು ಮಾಡಿಲ್ಲ. ಯಾವ ಆಸ್ತಿ, ಹಣ, ಅಂತಸ್ತು ಏನು ಮಾಡಿಲ್ಲ. ಅವನು ಮಾಡಿ ಹೋಗಿರೋದು ಅಂತ ಹೇಳಿದ್ರೆ ನನಗೆ 2 ಮಕ್ಕಳನ್ನ ಕೊಟ್ಟಿದ್ದಾನೆ, ಮತ್ತೆ ಮನೆ ತುಂಬ ಸಾಲ ಮಾಡಿ ಇಟ್ಟೋಗಿದ್ದಾನೆ. ಸಾಲ ಮಾಡಿ ಸುತ್ತೋಗ್ಬಿಟ್ಟ. ಈಗ ಈಕೆಯ 2 ಮಕ್ಕಳು ಈಗ ಸಾಲ ತೆಗೆದುಕೊಂಡಿದ್ರಲ್ಲ, ಈ ಪ್ರವಾದಿ ಸಾಲ ತೆಗೆದುಕೊಂಡಿದ್ನಲ್ಲ, ಅವನ ಕಡೆಯವರೆಲ್ಲ ಈಗ ಮನೆ ಬಾಗಿಲಿಗೆ ಬಂದಿದ್ದಾರೆ. ಬಂದು ಅವ್ರು ಹೇಳ್ತಾ ಇದ್ದಾರೆ, ನಿನ್ನ ಗಂಡ ಮಾಡಿದಂತ ಸಾಲದ ಹಣವನ್ನ ನಮಗೆ ಕೊಟ್ಟು ಸಾಲವನ್ನ ತೀರಿಸು, ಇಲ್ಲ ಅಂತ ಹೇಳಿದ್ರೆ ನಿನ್ನ 2 ಗಂಡು ಮಕ್ಕಳನ್ನ ಕರ್ಕೊಂಡೋಗಿ ನಾವು ಜೀತದಾಳಾಗಿ ಇಟ್ಕೋತೀವಿ ಅಂತೇಳಿ ಇವತ್ತು ನನಗೆ ಆಸರೆ ಆಗಿರುವಂತ ನನ್ನ 2 ಮಕ್ಕಳನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ. ನಾನು ಏನ್ ಮಾಡ್ಲಿ? ನನ್ನ ಗಂಡ ನೋಡಿದ್ರೆ ನಿಮ್ಮ ಪ್ರವಾದಿ ಮಂಡಳಿಯಲ್ಲಿ ಒಬ್ಬ ದೇವರ ಸೇವೆ ಮಾಡುವವನು. ದೇವರ ಮಕ್ಕಳಿಗೆ ಪ್ರತಿಫಲ ಇಲ್ವಾ? ದೇವರ ಸೇವೆ ಮಾಡಿದಕ್ಕೆ ಪ್ರತಿಫಲ ಇಲ್ವಾ? ನಾವು ಹೀಗೆ ಸಾಲಗಾರರಾಗಿರ್ಬೇಕಾ? ನನ್ನ ಮಕ್ಕಳೀಗ ದೇವರ ಸೇವೆ, ನನ್ನ ಗಂಡ ದೇವರ ಸೇವೆ ಮಾಡಿದ್ರಿಂದ ನನ್ನ ಮಕ್ಕಳು ಗುಲಾಮತನಕ್ಕೆ ಹೋಗ್ಬೇಕಾ? ಏನ್ ಮಾಡ್ಬೇಕು? ದಾರಿ ಕಾಣ್ತಾ ಇಲ್ಲ. ಈಗ ನೀವೇ ಉತ್ತರ ಕೊಡಿ. ನನ್ನ ಗಂಡ ಬೇರೆ ಕೆಲಸ ಮಾಡ್ತಾ ಇರ್ಲಿಲ್ಲ. ನನ್ನ ಗಂಡ ನಿಮ್ಮ ಪ್ರವಾದಿ ಮಂಡಳಿಯಲ್ಲಿ ಒಬ್ಬನಾಗಿದ್ದ, ನಿಮ್ಮ ಸೇವಕನಾಗಿದ್ದ. ಈಗ ಸೇವಕನ ಮನೆ ಕಷ್ಟದಲ್ಲಿದೆ, ದುಃಖದಲ್ಲಿದೆ, ನೋವಿನಲ್ಲಿದ್ದೀನಿ. ನನ್ನ ಮಕ್ಕಳು 2ರನ್ನ ಗುಲಾಮತನ ಕರ್ಕೊಂಡೋಗಿ ಬಂದಿದ್ದಾರೆ. ನಮಗೆ ರಕ್ಷಣೆ ಕೊಡ್ರಿ. ನಾನು ಏನ್ ಮಾಡ್ಬೇಕು? ಹೇಗ್ ಸಾಲ ತೀರಿಸ್ಬೇಕು? ಆಗ ಎಲಿಯ ಪ್ರವಾದಿ ಆಕೆಯನ್ನ ಕೇಳ್ತಾರೆ, ತಾಯಿ, ನಿನ್ನ ಮನೆಯಲ್ಲಿ ಏನಿದೆ? ಆಕೆ ಹೇಳ್ತಾಳೆ, ನನ್ನ ಮನೆಯಲ್ಲಿ ಸ್ವಲ್ಪ ಎಣ್ಣೆ ಬಿಟ್ರೆ ಬೇರೆ ಏನೂ ಇಲ್ಲ. ಆಗ ಆ ಎಣ್ಣೆನೇ ಸಾಕಾಯಿತು. ಎಲಿಯ ಪ್ರವಾದಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರು, ದೇವರೇ, ಇದೋ ನಿಮ್ಮ ಸೇವೆ ಮಾಡ್ತಾ ಇದ್ದವನ ಹೆಂಡತಿ, ನಿಮಗೋಸ್ಕರ ಜೀವನ ಮಾಡಿದವನು, ಅವನ ಹೆಂಡತಿ ಇವತ್ತು ಆ ಮನೆ ಕುಟುಂಬ ಸ್ವಾಮಿ ಕಷ್ಟ, ನೋವು, ಸಾಲದ ಬಾಧೆಯಲ್ಲಿ ಇದೆ. ಮಕ್ಕಳು ಜೀತಕ್ಕೆ ಹೋಗ್ಬೇಕು ಅಂತ ಆಕೆ ಹೇಳ್ಕೊಂಡು ತನ್ನ ಗೋಳಾಟ ನಿಮ್ಮನ್ನ ನಂಬಿರುವಂತ ಈ ಮಕ್ಕಳ ಕಣ್ಣೀರನ್ನ ಒರೆಸಕ್ಕೆ ಏನ್ ಮಾಡ್ತೀರಾ ಸ್ವಾಮಿ ಅಂತ ಕೇಳ್ತಾರೆ. ಅವ್ರು ಪ್ರಾರ್ಥನೆ ಮಾಡಿ ಹೇಳ್ತಾರೆ ಆಕೆಗೆ, ತಾಯಿ, ನೀನು ಊರೊಳಗಡೆ ಹೋಗು, ನಿನ್ನ ನೆಂಟರ ಮನೆಗೆ, ನಿನಗೆ ಗೊತ್ತಿರೋರು ಎಲ್ಲರ ಮನೆಗೆ ಹೋಗಿ ಯಾರ್ಯಾರ ಮನೆಯಲ್ಲಿ ಖಾಲಿಯಾಗಿರುವಂತ ಪಾತ್ರೆಗಳಿದವೋ ಅದನ್ನೆಲ್ಲ ನೀನು ತೆಗೆದುಕೊಂಡು ನಿನ್ನ ಮನೆಯಲ್ಲಿ ತಗೊಂಡ್ ಬಾ. ಊರಲ್ಲೆಲ್ಲ ಹೋಗಿ ಎಷ್ಟು ಪಾತ್ರೆಗಳು ಸಿಗುತ್ತೋ ನಿನ್ನ ಮನೆ ತುಂಬುವಷ್ಟು ಪಾತ್ರೆಗಳನ್ನ ನೀನು ತಗೊಂಬಂದು ಇಟ್ಬಿಟ್ಟು ನೀನು ನಿನ್ನ ಮಕ್ಕಳು ಮಾತ್ರವೇ ನಿಮ್ಮ ಮನೆಯ ಬಾಗಿಲನ್ನ ಕ್ಲೋಸ್ ಮಾಡಿ ಒಳಗಡೆ ಇರಬೇಕು, ಮನೆಯಲ್ಲಿ ಇರಬೇಕು. ಆ ಪಾತ್ರೆಗಳಲ್ಲೆಲ್ಲ ನೀನು ಹೇಳಿದ್ಯಲ್ಲ ಏನೋ ಕೊಂಚ ಎಣ್ಣೆ ಇದೆಯಾ ಅಂತೇಳಿ ಆ ಎಣ್ಣೆಯನ್ನ ಒಂದು ಬಟ್ಟೆಯಿಂದ ಅದ್ದಿ ಎಲ್ಲ ಪಾತ್ರೆಗಳಿಗೂ ಹಿಂಡು ಎಂಬುದಾಗಿ ಹೇಳಿ ಕಳಿಸ್ತಾರೆ. ಆಕೆ ಹೋದ್ರು, ಆಕೆಯ ಮಕ್ಕಳು ಎಲ್ಲ ಊರಿನಲ್ಲಿ ಅವರಿಗೆ ಗೊತ್ತಿರುವವರು ನೆಂಟರಿಸ್ಟ್ ಎಲ್ಲರ ಮನೆಗೆ ಹೋದ್ರು. ಎಲ್ಲರ ಮನೆಯಿಂದ ಖಾಲಿ ಪಾತ್ರೆಗಳನ್ನು ತೆಗೆದುಕೊಂಡು ಬಂದ್ರು, ಮನೆಯೊಳಗಡೆ ಇಟ್ಟು ಆಕೆ ತನ್ನ 2 ಮಕ್ಕಳನ್ನ ಆಕೆ ಸೇರಿ ಮನೆಯನ್ನ ಒಳಗಡೆಯಿಂದ ಲಾಕ್ ಮಾಡಿಕೊಂಡ್ರು. ಆ ಇರುವಂತ ಎಣ್ಣೆಯನ್ನ ಬಟ್ಟೆಯಲ್ಲಿ ಹದ್ದಿ ಎಲ್ಲ ಪಾತ್ರೆಗಳಿಗೂ ತುಂಬ್ತಾ ಹೋಗ್ತಾರೆ. ಹಿಂಡುತ್ತಾ ಹೋಗ್ಬೇಕಾದ್ರೆ ಎಲ್ಲ ಪಾತ್ರೆಗಳು ಭರ್ತಿ ಆಯ್ತು. ಎಲ್ಲ ಪಾತ್ರೆಗಳು ಭರ್ತಿ ಆದ್ರೂ ಕೂಡ ಈ ಎಣ್ಣೆ ಉಕ್ಕೋದು ಮಾತ್ರ ನಿಲ್ಲಿಲ್ಲ. ಆಕೆ ಎಲ್ಲ ನೋಡ್ಬಿಟ್ಟು ಆಶ್ಚರ್ಯಪಟ್ಟು ಆಕೆ ಏನ್ ಮಾಡಿದ್ಲು, ಆ ಎಲ್ಲ ತುಂಬಿದ ಮೇಲೆ ಓಡಿ ಬಂದ್ಲು. ಎಲೀಷ ಪ್ರವಾದಿ ಹತ್ರ ಬಂದು ಹೇಳ್ತಾಳೆ, ಸ್ವಾಮಿ, ನಾನು ತಂದಿರುವಂತ ಪಾತ್ರೆಗಳೆಲ್ಲ ತುಂಬಿ ಹೋಯ್ತು, ಆದ್ರೆ ಎಣ್ಣೆ ಉಕ್ತಾನೇ ಇದೆ. ಈಗ ನಾನು ಈ ತುಂಬಿರುವಂತ ಎಣ್ಣೆಯನ್ನ ಏನ್ ಮಾಡ್ಲಿ? ಎಣ್ಣೆಯನ್ನ
ಎಲ್ಲ ಪಾತ್ರೆಗಳಲ್ಲೂ ತುಂಬಿರುವಂತ ಎಣ್ಣೆಯನ್ನ ನಾನು ಏನ್ ಮಾಡ್ಲಿ ಎಂಬುದಾಗಿ ಆಕೆ ಕೇಳ್ತಾಳೆ. ಆಗ ಎಲಿಷ ಪ್ರವಾದಿ ಹೇಳ್ತಾರೆ, ತಾಯಿ, ನಿನ್ನ ಗಂಡ ಸಾಲ ಎಷ್ಟು ಮಾಡಿದಾನೋ ಈ ಎಣ್ಣೆಯೆಲ್ಲ ಮಾರು, ಈ ಎಣ್ಣೆಯೆಲ್ಲ ಮಾರಿ ಬಂದಂತ ಹಣದಲ್ಲಿ ಎಷ್ಟು ನಿನ್ನ ಗಂಡ ಸಾಲ ಮಾಡಿದ್ದಾನೋ ಆ ಸಾಲವನ್ನೆಲ್ಲ ತೀರಿಸಿ ಉಳಿದಂತ ಹಣದಲ್ಲಿ ನೀನು ನಿನ್ನ ಮಕ್ಕಳು ಜೀವನ ಮಾಡ್ರಿ ಎಂಬುದಾಗಿ. ಪ್ರಿಯರೇ, ದೇವರನ್ನ ನಂಬುವಾಗ ಯಾವುದೋ ಒಂದು ರೀತಿಯಲ್ಲಿ ಯಾರ ಮುಖಾಂತರವೋ, ಕಾಣದ ಕೈಗಳ ಮುಖಾಂತರ ದೇವರು ತಮ್ಮ ಮಕ್ಕಳ ಕೊರತೆಯನ್ನ ನೀಗಿಸುವವರಾಗಿದ್ದಾರೆ. ನಾವು ಅನ್ಕೋತೀವಿ, ಯಾಕೆಂದ್ರೆ ನಮ್ಮಲ್ಲಿ ಭರವಸೆ ಇಲ್ಲ, ನಂಬಿಕೆ ಇಲ್ಲ. ನಾವು ಅನ್ಕೋತೀವಿ ಇದು ಹೇಗ್ ಸಾಧ್ಯ, ಹೇಗ್ ಮಾಡ್ತಾರೆ ದೇವರು ಎಂಬುದಾಗಿ. ನಾವು ಅಲ್ಪ ವಿಶ್ವಾಸದಲ್ಲಿ, ಅಪನಂಬಿಕೆಯಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಈ ಪ್ರಾರ್ಥನೆಗಳಿಗೆ ಉತ್ತರ ಸಿಗಲ್ಲ. ನಂಬಿಕೆಯಲ್ಲಿ, ವಿಶ್ವಾಸದಲ್ಲಿ ಇವತ್ತಲ್ಲ ನಾಳೆ ದೇವರು ಯಾರನ್ನೋ ನನ್ನ ಸಹಾಯಕ್ಕಾಗಿ ಕಳಿಸ್ತಾರೆ, ನನ್ನ ಈ ಕೊರತೆಗಳು ನೀಗಲ್ಪಡ್ತದೆ, ನನಗೆ ಯಾವುದರ ಮುಖಾಂತರ ಕೆಲಸ ಕೊಟ್ಟು ಅಥವಾ ಇನ್ನೊಬ್ಬರ ಮುಖಾಂತರ ಯಾರ ಮುಖಾಂತರನೋ ದೇವರು ನನ್ನ ಜೀವಿತವನ್ನ ಮಾರ್ಪಡಿಸ್ತಾರೆ, ನನ್ನ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ, ನನ್ನ ದೇವರು ನನ್ನನ್ನು ಕೈ ಬಿಡಲ್ಲ ಎಂಬ ಭರವಸೆ, ನಂಬಿಕೆಯಲ್ಲಿ ನಾವು ಜೀವನ ಮಾಡಿ ನನ್ನ ದೇವರನ್ನ ನನ್ನ ರಕ್ಷಕನಾಗಿ ಕುರುಬನಾಗಿ ಸ್ವೀಕರಿಸುವಾಗ ನಮ್ಮ ಎಲ್ಲ ಕೊರತೆಗಳು ನೀಗಲ್ಪಡ್ತವೆ. ಅದನ್ನು ಈ ಕೀರ್ತನೆಗಾರ 23ನೇ ಅಧ್ಯಾಯವನ್ನ ನಾವು ಧ್ಯಾನ ಮಾಡುವಾಗ 4ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ, ನನ್ನ ಶತ್ರುಗಳ ಕಣ್ಮುಂದೆಯೇ ನನಗೆ ಔತಣವನ್ನ ಏರ್ಪಡಿಸಿದೆ, ನನ್ನ ಪಾತ್ರೆಗಳು ತುಂಬಿ ತುಳುಕುವಂತ ಅಭಿಷೇಕವನ್ನ ಮಾಡಿದ್ದೀಯಾ ಅಂತೇಳಿ. ಅವತ್ತು ಆಕೆಯ ಜೀವಿತದಲ್ಲಿ ಎಲಿಷ ಪ್ರವಾದಿಯ ಮುಖಾಂತರ ದೇವರು ಆಕೆಗೆ ಹೇಳಿದ್ರು, ಆ ಪಾತ್ರೆಗಳೆಲ್ಲ ತುಂಬಿ ತುಳುಕಿತು, ಖಾಲಿಯಾಗಿರುವಂತ ಎಲ್ಲ ಪಾತ್ರೆಗಳು ಭರ್ತಿ ಆದವು, ಆಕೆಯ ಕೊರತೆಗಳೆಲ್ಲ ನೀಗಲ್ಪಡ್ತು. ಆ ಕೊರತೆ ಹೇಗೆ ನೀಗಲ್ಪಡ್ತು ಅಂತ ಹೇಳಿದ್ರೆ, ಅದು ಕೊರತೆಗಳು ನೀಗಿ ಇನ್ನು ಅವಳು ಇರುವಷ್ಟು ಕಾಲ ಆಕೆಯ ಮಕ್ಕಳು ಜೀವನ ಮಾಡುವಷ್ಟು ಆಶೀರ್ವಾದವನ್ನ ದೇವರು ಕೊಟ್ಟರು. ನಂಬುವಾಗ ಮಾತ್ರವೇ ಇಂಥ ಎಲ್ಲ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆಯುವಂಥದ್ದು. ಆಕೆ ಎಲಿಷ ಪ್ರವಾದಿ ಖಾಲಿಯ ಪಾತ್ರಗಳನ್ನು ತೆಗೆದುಕೊಂಡು ಬಂದು ಬಾಗ್ಲಾಕೊಮ್ಮ ಅಂತ ಹೇಳಿದಾಗ ಆಕೆ ಏನಾದ್ರೂ ಅಪನಂಬಿಕೆ ಪಟ್ಟಿದ್ರೆ, ಇರುವಂತ ಇಷ್ಟು ಎಣ್ಣೆಯನ್ನ ಎಷ್ಟು ಸಾರಿ ಹಿಂಡಿದ್ರು, ಒಂದು ಸಾರಿ ಹಚ್ಚಿದಾಗ ಇರುವಂತಿಷ್ಟು ಎಣ್ಣೆ ಏನಾಗತ್ತೆ, ಆ ಬಟ್ಟೆಗೆ ಅಂಟ್ಕೊಂತು ಅಂದ್ರೆ ಹಿಂಡಿದ್ರು ಕೂಡ ಬರಲ್ಲ, 1 ತೊಟ್ಟು 2 ತೊಟ್ಟು ಬೀಳ್ಬೋದು. ಆ ಅಪನಂಬಿಕೆ, ಆ ಥಾಟ್ ಏನಾದ್ರೂ ನಮ್ಮಲ್ಲಿ ಆಕೆಯಲ್ಲಿ ಬಂದ್ಬಿಟ್ಟಿತ್ತು ಅಂತ ಹೇಳಿದ್ರೆ ಅವಳ ವಿಶ್ವಾಸ ಕುಂದಿ ಹೋಗ್ತಾ ಇತ್ತು. ಅವಳು ಅದನ್ನ ಅಪನಂಬಿಕೆನೂ ಪಡ್ಲಿಲ್ಲ, ಇದು ಸಾಧ್ಯನಾ ಅಂತೇಳಿ ಕೇಳಲಿಲ್ಲ. ಆಕೆ ಸರಿ, ನೀವು ಹೇಳಿದ ಹಾಗೆ ನಾನು ಮಾಡ್ತೀನಿ ಅಂತೇಳಿ ಆಕೆ ಹೋಗಿದ್ಲು. ಎಲಿಷ ಪ್ರವಾದಿ ಏನನ್ನ ಹೇಳಿದ್ರು ಅದೇ ರೀತಿಯಾಗಿ ಆಕೆ ಮಾಡಿದ್ಲು. ಅವಳ ಪಾತ್ರೆಗಳು ತುಂಬಲ್ಪಡ್ತು. ಇವತ್ತು ನಾವು ಏನೇ ಒಂದು ಒಳ್ಳೆಯ ಕಾರ್ಯಗಳನ್ನ ಮಾಡಬೇಕು ಅಂದ್ರೂ ಕೂಡ 100 ಸಾರಿ ಯೋಚನೆ ಮಾಡ್ತೀವಿ, ಆದ್ರೆ ಆಗದೇ ಇರುವಂತ ಕಾರ್ಯವನ್ನ ಬೇಗ ಮಾಡ್ಲಿಕ್ಕೆ ಹೋಗ್ತೀವಿ, ಬೇಡವಾದ ಕಾರ್ಯವನ್ನ. ಆದ್ದರಿಂದ ಪ್ರಭು ಕ್ರಿಸ್ತರು ನಮಗೆ ತಿಳಿಸಿಕೊಡುವುದೇನಂತ ಹೇಳಿದ್ರೆ, ಇದು ಸಾಧ್ಯ, ಇದು ನಿನ್ನಿಂದ ಆಗತ್ತೆ, ಇದು ನಮ್ಮಿಂದ ಆಗುತ್ತೆ ಅನ್ನುವಂಥ ಕೆಲಸವನ್ನೇ ಯೇಸು ಸ್ವಾಮಿ ನಮ್ಮಿಂದ ಮಾಡಿಸುವಂಥದ್ದು. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ದೇವರು ಹೇಳ್ತಾರೆ, ಮತ್ತಾಯನ ಶುಭ ಸಂದೇಶ 6ನೇ ಅಧ್ಯಾಯ 33ನೇ ವಚನದಲ್ಲಿ, ನೀವು ದೇವರಲ್ಲಿ ವಿಶ್ವಾಸವಿಟ್ಟು ಮೊದಲು ನೀವು ದೇವರ ರಾಜ್ಯಕ್ಕಾಗಿ, ಅವರ ಸಾಮ್ರಾಜ್ಯಕ್ಕಾಗಿ ನೀವು ತವಕ ಪಡ್ರಿ, ಸತ್ಸಂಬಂಧಕ್ಕಾಗಿ ತವಕ ಪಡ್ರಿ, ದೇವರ ಸಂಬಂಧಕ್ಕಾಗಿ ಹಂಬಲಿಸ್ರಿ, ದೇವರ ಆ ಒಂದು ಕೃಪೆಯನ್ನ ಎದುರು ನೋಡ್ರಿ, ಅವರನ್ನ ಹೃದಯದಲ್ಲಿ ಸ್ವೀಕರಿಸ್ರಿ. ಯಾವಾಗ ನಾವು ದೇವರ ರಾಜ್ಯಕ್ಕಾಗಿ, ಅವರ ಸತ್ಸಂಬಂಧಕ್ಕಾಗಿ, ಅವರ ಪ್ರೀತಿಗಾಗಿ ನಾವು ಆತರ ಇರ್ತೇವೋ ಆಗ ಇದರೊಂದಿಗೆ ನಿಮಗೆ ಎಲ್ಲವೂ ಕೂಡ ಕೊಡಲಾಗುವುದು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಯೇಸು ಸ್ವಾಮಿ ಮತ್ತೆ ಹೇಳ್ತಾರೆ, ಭೂಮಿಯ ಆಕಾಶಗಳೆಲ್ಲವೂ ಕೂಡ ಅಳಿದು ಹೋಗ್ಬೋದು, ಆದ್ರೆ ನಾನು ನಿಮ್ಮೊಡನೆ ಆಡಿದಂತ ಮಾತುಗಳು ಅಳಿದು ಹೋಗಲ್ಲ. ಅದಕ್ಕಾಗಿ ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ ಕೂಡ ದೇವರು ಹೇಳ್ತಾರೆ, ನಿಮ್ಮೊಡನೆ ಆಡಿದಂತ ನನ್ನ ಮಾತುಗಳು ನನ್ನ ಇಷ್ಟಾರ್ಥವನ್ನ ನೆರವೇರಿಸದ ಹೊರತು ಅದು ವ್ಯರ್ಥವಾಗಿ ನನ್ನ ಬಳಿಗೆ ಹಿಂತಿರುಗಿ ಬರಲ್ಲ. ನನ್ನ ಮಕ್ಕಳ ಯಾವುದೇ ಕುಂದು ಕೊರತೆಗಳಾಗಿದ್ರು ಕೂಡ ಆ ಕುಂದು ಕೊರತೆಗಳನ್ನೆಲ್ಲ ನೀಗಿಸಿ ನನ್ನ ಮಕ್ಕಳ ಪಾತ್ರೆಗಳೆಲ್ಲ ತುಂಬಿ ತುಳುಕುವಂತೆ ಮಾಡಿನೇ ಆ ವಾಕ್ಯ ಮತ್ತೆ ನನ್ನ ಬಳಿಗೆ ಬರುವಂಥದ್ದು. ಅದಕ್ಕಾಗಿ ನಂಬಿಕೆ ಇಡುವಾಗ ದೇವರು ಒಂದು ಇಡಿ ಕೊಡುವಂತ ದೇವರಲ್ಲ, ತುಂಬಿ ತುಳುಕಿ ಅದುಮಿ ನಮ್ಮ ಮಡಿಲಿಗೆ ಹಾಕುವಂತ ದೇವರು.
ಆ ದೇವರಲ್ಲಿ ಭರವಸೆ ಇಡೋಣ, ನಂಬಿಕೆ ಇಡೋಣ. ದೇವ ನೀನೇ ನನ್ನ ಕುರಿಗಾಯಿ ಆಗಿರಲು ನನಗೆ ಯಾವ ಕುಂದುಕೊರತೆಗಳು ಇರೋದಿಲ್ಲ ಎಂಬುದಾಗಿ ನಾನು ವಿಶ್ವಾಸವಿಡ್ತೀನಿ ಎಂಬ ನಂಬಿಕೆಯಲ್ಲಿ ನಾವು ವಿಶ್ವಾಸಿಸುತ್ತಾ ನಾವು ಜೀವಿಸೋಣ. ಪ್ರೈಸ್ ದ ಲಾರ್ಡ್.